ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಚಿಕ್ಕಮಗಳೂರು ತಾಲೂಕು ಮತ್ತು ಪಂಚಾಯಿತಿ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಚಿಕ್ಕಮಗಳೂರು ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲೇ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯು ಅನುಷ್ಠಾನಗೊಂಡು 3 ವರ್ಷಗಳು ಪೂರ್ಣಗೊಂಡ ಪ್ರಯುಕ್ತ ಗೃಹಲಕ್ಷ್ಮಿ ಸಂಭ್ರಮೋತ್ಸವದ ಅಂಗವಾಗಿ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿ ಉರ್ದು ಶಾಲಾ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಉಪಾಧ್ಯಕ್ಷರಾದ ಅನ್ಸರ್ ಅಲಿ ಅವರು ಮಾತನಾಡಿ, ಗೃಹಲಕ್ಷ್ಮಿ ಸಂಭ್ರಮೋತ್ಸವದ ಅಂಗವಾಗಿ ಇಂದು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪರಿಸರ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಗಿಡಗಳನ್ನು ನೆಟ್ಟು ಪೋಷಿಸಬೇಕು. ಶುದ್ಧ ಗಾಳಿ ಪಡೆಯಲು, ಮಳೆ ಹೆಚ್ಚಿಸಲು ಮತ್ತು ಭೂಮಿಯನ್ನ ಉಳಿಸಲು ಇದು ಅತ್ಯಂತ ಮುಖ್ಯವಾದ ಹಾದಿಯಾಗಿದೆ ಎಂದರು. ಚಿಕ್ಕಮಗಳೂರು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಚಿಕ್ಕಮಗಳೂರು ವತಿಯಿಂದ ಈ ದಿನ 3 ವರ್ಷ ಗೃಹಲಕ್ಷ್ಮಿ ಮಹತ್ವಾಕಾಂಕ್ಷಿ ಯೋಜನೆ ಆದ ಗೃಹಲಕ್ಷ್ಮಿ ಯೋಜನೆ ಇವತ್ತು 3 ವರ್ಷ ಆಗಿದೆ. ಅದರ ಪ್ರಯುಕ್ತ ಕರ್ನಾಟಕ ಸರ್ಕಾರದಿಂದ ಎಲ್ಲಾ ರಾಜ್ಯದಲ್ಲಿ ಹಾಗೂ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇಲ್ಲಿ ಹುಬ್ಬಳ್ಳಿಯ ಉರ್ದು ಶಾಲೆಯ ಅಂಗನವಾಡಿ ಕೇಂದ್ರದಲ್ಲಿ ನನಗೂ ಇನ್ಫಾರ್ಮ್ ಮಾಡಿದ್ರು. ಅದೇ ರೀತಿ ಇಡೀ ತಾಲೂಕುಗಳಲ್ಲಿ ಎಲ್ಲಾ ಕಡೆನೂ ಗಿಡ ನೆಡುವ ಕಾರ್ಯಕ್ರಮ ನಡೀತಾ ಇದೆ. ಇದ್ರ ಉದ್ದೇಶ ಇಷ್ಟೇ, ನಾವೇನಂತ ಹೇಳಿದ್ರೆ ಈಗ 3 ವರ್ಷ ಇದು ಕಂಪ್ಲೀಟ್ ಆಗಿದೆ. ಇನ್ನು ಇದೇ ರೀತಿ ಮರದ ಗಿಡನ ಈಗ ನಾವು ನೆಡ್ತಾ ಇದೀವಿ. ಇದೇ ತರ ಈ ಗಿಡ ಮುಂದಿನ ದಿನಗಳಲ್ಲಿ ಮರವಾಗಿ ಬೆಳೆದು ಅದು ಫಲ ಕೊಡ್ಲಿ ಅಂತ ಹೇಳಿ ಹೇಳ್ತಾ ಇದೆಯಲ್ಲ, ಅದೇ ರೀತಿ ಗೃಹಲಕ್ಷ್ಮಿ ದುಡ್ಡುನು ದಿನದಿಂದ ದಿನಕ್ಕೆ ಬೆಳೀತಾ ಬರ್ತಾ ಇದೆ. ಈ ಸರಿ ಬರ್ತಾ ಇರೋದು 31ನೇ ಕಂತು. ಸುಮಾರು ಜನ ಇಲ್ಲಿ ನನಗೆ ಬಂದಾಗ್ಲೇ ಕೇಳಿದ್ರು 31ನೇ ಕಂತು ಒಂದು ಸ್ಲಾಟ್ ಈಗ ಮೊನ್ನೆನೆ 20ನೇ ತಾರೀಕು ಸುಮಾರು ಜನಕ್ಕೆ ಬಂದಿದೆ. ಈಗ 2ನೇ ಕಂತು ಇವತ್ತು ನಾನು ಆಫೀಸರಿಗೆ ಕೇಳ್ಬೇಕಾದ್ರೆ ಹೇಳಿದ್ರು 2ನೇ ಇದು ಸ್ಲಾಟ್ ಇವತ್ತು ಸಂಜೆ ಒಳಗೆ ಬರುತ್ತೆ ಅಂತೇಳಿ. ಹಂಗಾಗಿ ಸುಮಾರು ಜನ ಇದ್ರ ಬಗ್ಗೆ ನಿಂತೋಯ್ತು ಅಂತೇಳಿ ಏನು ಇಲ್ಲ. ಸರ್ಕಾರ ಸ್ವಲ್ಪ ಚೇಂಜಸ್ ಆಗಿದ್ದಕ್ಕೆ ಈಗ ಒಂದು 2 ತಿಂಗಳಿಂದ ಬರ್ತಾ ಇದ್ದಿಲ್ಲ. ಆದ್ರೆ 31ನೇ ಕಂತು ಇವತ್ತು ಸಂಜೆ ಒಳಗಡೆ ತಮ್ಮೆಲ್ಲರ ಅಕೌಂಟ್ಗಳಿಗೆ ಬರ್ತಾ ಇದೇ ತಂಗೆ ನಮ್ಗೆ ಕರೆದ್ರು ಒಂದು ಗಿಡ ನೆಡೋ ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ಅಂತ ಹೇಳಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇವತ್ತು ಪಂಚ ಗ್ಯಾರಂಟಿಯ 3 ವರ್ಷದ ಒಂದು ಆನಿವರ್ಸರಿ ಟೈಪ್ ಅಲ್ಲಿ ನೀವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದಕ್ಕೆ ನಮ್ಮ ಶಾಲೆಯ ಅಂಗನವಾಡಿಗೆ ನೀವು ಆಯ್ಕೆ ಮಾಡಿರೋದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ನಮ್ಮ ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿದೆ, ವಾತಾವರಣ ಇಲ್ಲಿ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿದೆ. ಈ ಯೋಜನೆಯಿಂದ ಬಹಳಷ್ಟು ಹೆಣ್ಮಕ್ಳು ತುಂಬಾನೇ ಪ್ರಯೋಜನ ಪಡಿತಾ ಇದ್ದಾರೆ. ಇದು ಇನ್ನೂ ತುಂಬಾ ಮುಂದುವರಿಲಿ. ಹೇಳೋದೇನಂದ್ರೆ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಪಂಚ ಗ್ಯಾರಂಟಿಯನ್ನ ತಾವೆಲ್ಲರೂ ಅದನ್ನ ಉಪಯೋಗ ಪಡಿತಿದ್ದೀರಾ ಅಂತ ನನ್ಗೆ ಗೊತ್ತಿದೆ. ಮೋಸ್ಟ್ಲಿ ನೀವು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ ಆದ್ರಿಂದ ಬರ್ತಿದೆಯೋ ಇದು ಗೊತ್ತಿಲ್ಲ. ಎಲ್ಲರೂ ಪ್ರಯೋಜನ ಪಡಿತಾ ಇದ್ದಾರೆ. ಅದರಿಂದ ಬಹಳ ಜನಗಳಿಗೆ ಉಪಯೋಗ ಆಗ್ತಿದೆ. ಬಡವರಿಗಂತೂ ಬಹಳ ಉಪಯೋಗ ಆಗ್ತಿದೆ. ಅದರಿಂದ ಉಪಯೋಗವನ್ನ ಪಡಿತಾ ತಾವೆಲ್ಲರೂ ಅದರಿಂದ ಬೇರೆಯವ್ರಿಗೂ ಸಹ ಒಳ್ಳೆ ಸಲಹೆ ಕೊಡಿ ಅದ್ರ ಬಗ್ಗೆ. ಮತ್ತೆ ಇನ್ನೇನಂದ್ರೆ ವಿದ್ಯುತ್ ಫ್ರೀಯಾಗಿ ಸಿಗ್ತಾ ಇದೆ ತಮ್ಗೆ, ಅದು ಸಹ ಈಗ ರಿನಿವಲ್ ಆಗ್ತಾ ಇದೆ. ಗೃಹಲಕ್ಷ್ಮಿಯ ಬಗ್ಗೆ ಗೊಂದಲಗಳು ಇದ್ರೆ ಏನಾದ್ರು ತಾವುಗಳೆಲ್ಲ ಅದ್ರ ಬಗ್ಗೆ ಅನ್ಸರ್ ಅಲ್ಲಿ ಅವ್ರ ಹತ್ರ ಹಾಕಿ ಅದ್ರಲ್ಲೂ ಸಹ ಗೃಹಿಣಿಯರಿಗೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ, ಫೀಸ್ ಕೊಡ್ಲಿಕ್ಕೆ, ಹುಷಾರಿಲ್ಲ ಅಂದ್ರೆ ಮನೇಲಿ ಕೇಳಿಕ್ ಆಗಲ್ಲ, ಅವ್ರ ಬರುತ್ತೆ ಅಮೌಂಟ್ ತಗೊಂಡು ಖರ್ಚು ಮಾಡ್ತಾ ಇದ್ದಾರೆ. ಮತ್ತೆ ಇದು ತುಂಬಾ ಸಹಕಾರಿಯಾಗಿದೆ, ಮಹಿಳೆಯರಿಗಂತೂ ತುಂಬಾ ಸಹಕಾರಿಯಾಗಿದೆ. ಈಗ ಒಂದು 100 ರೂಪಾಯಿ ಕೇಳ್ಬೇಕಂದ್ರೆ ಗಂಡನ ಹತ್ರ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅವ್ರು ಹೊರಗಡೆ ಹೋದಾಗ ಒಂದು ಅರ್ಜೆಂಟ್ ಬೇಕಂದ್ರೆ ಕೇಳಿಕ್ ಆಗಲ್ಲ. ಹಾಗಾಗಿ ಅವ್ರ ಅಕೌಂಟಿಗೆ ಅಮೌಂಟ್ ಬರ್ತಾ ಇದೆ, ಖರ್ಚು ಮಾಡ್ತಾ ಇದ್ದಾರೆ. ಎಲ್ಲರೂ ಸಂತೋಷ ಆಗಿದ್ದಾರೆ. ಇಲ್ಲಿ ಎಲ್ರಿಗೂ ಆರೋಗ್ಯದ ಬಗ್ಗೆ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೇವಲ್ಲ. ನಾವೆಲ್ಲ ನಮ್ಮ ಅಂಗನವಾಡಿ ಟೀಚರ್ಸ್ ಇರೋದ್ರಿಂದ ಅದೇ ಸಾಮಾನ್ಯ ನಮ್ಮ ಇಲಾಖೆ ಮತ್ತೆ ಅವ್ರ ಇಲಾಖೆ ಒಂದೇ ನಾಡಿದ 2 ಮುಖಗಳಿಂದ ಕೆಲಸವನ್ನ ಮಾಡಿದೀವಿ. ಹಂಗಾಗಿ ನಾನು ಆರೋಗ್ಯದ ಬಗ್ಗೆ ಅವ್ರಿಗೆ ಹೇಳ್ತಕ್ಕಂಥದ್ದು ಏನಿಲ್ಲ, ಎಲ್ಲರಿಗೂ ಗೊತ್ತು. ಆದ್ರೂ ಕೂಡ ನಮ್ಮ ಇಲಾಖೆಯಲ್ಲಿ 1-2 ಕಾರ್ಯಕ್ರಮಗಳು ಈಗ ಜಾತಿಯಲ್ಲಿ ಯಾವ್ದಪ್ಪ HPV ಅಲ್ವಾ, HPV ವ್ಯಾಕ್ಸಿನೇಷನ್ ನಮ್ಗೆ ಕೊಡ್ತಿದ್ದಾರೆ. ಆದ್ರೂ ಕೂಡ ಅದರ ಏನು ಸದುಪಯೋಗವನ್ನ ಕೆಲವರು ಅಷ್ಟೇ ಪಡ್ಕೋತಿದೀವಿ, ಕೆಲವು ಮಕ್ಳುಗಳಿಗೆ ಅದು ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ದಯಮಾಡಿ ನಮ್ ದೋಸರ ಒಂದು ಹತ್ರ ನಾವು ಕೇಳ್ಕೊಳ್ಳೋದು ಇಷ್ಟ, ದಯಮಾಡಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿಕ್ಕೆ ದಯಮಾಡಿ ಎಲ್ಲ ನೀವೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಮೌಂಟ್ ಇದೆಲ್ಲ ಕಷ್ಟಕಾರಗಳಲ್ಲಿ ಮತ್ತೆ ಏನೋ ಒಂದು ಬೇಕಾಗಿರುತ್ತೆ, ಎಲ್ಲದಕ್ಕೂ ಗಂಡಸರನ್ನೇ ಕೇಳಬೇಕು ಅನ್ನೋ ಇದಿರುತ್ತೆ ಅಂತ ಇದ್ರಲ್ಲಿ ಸಿದ್ದರಾಮಯ್ಯ ಅವರು ಈ ಯೋಜನೆ ತಗೊಂಡು ಒಳ್ಳೆ ಅನುಕೂಲ ಮಾಡಿದ್ದಾರೆ. ಅದನ್ನೆಲ್ಲಾರು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಈ ತರ ಯೋಜನೆಗಳು ಮುಂದುವರಿಲಿ ಅಂತ ಆಶಿಸುತ್ತಾ ನನ್ನ ಕಾರ್ಯಕ್ರಮದಲ್ಲಿ ಶಾರದಾ, ನಗೀನಾ, ಫರವಿನ್, ಗ್ರೇಟಾ ಫರ್ನಾಂಡಿಸ್, ಮಂಜುಳಾ,
ಗಿರಿಜಾ ಮುಂತಾದವರು ಉಪಸ್ಥಿತರಿದ್ದರು.